ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ಸ್ನೇಹಿತರೆ, ನಾವು ಇವತ್ತು ನಿನ್ನೆ ಪ್ರೀತಿಸುವ ಎಂದು ಕತೆ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಅಭಿಗೆ ವಿನುತಾ ಕಾಫಿ ತಂದುಕೊಟ್ಟು ಹೋದವಾಗ ಅದನ್ನು ಗಮನಿಸಿದ ಅಗ್ನಿ, ಮದುವೆ ಆದಮೇಲೆ ನಾನಂತೂ ಮನೆಯಲ್ಲಿ ಕಾಫಿ ಅಲ್ಲಲ್ಲ ಈ ಚಾಪಿಯನ್ನು ಕುಡಿಯೋದಿಲ್ಲ, ಇಂಥ ಕಾಟಗಳು ನಿನಗೇ ಇರಲಿ ಅಂತ ಗಂಭೀರವಾಗಿ ತಮ್ಮನನ್ನು ಛೇಡಿಸುವಂತೆ ಹೇಳಿದರೂ ಕೂಡ ಅವನ ಮಾತಲ್ಲಿ ನಗುವಿನ ಅಥವಾ ತಮಾಷೆಯ ಯಾವುದೇ ಲವಲೇಶ ಕೂಡ ಇರಲಿಲ್ಲ. ತನ್ನ ಅಗ್ರಜನ ಮಾತನ್ನು ಕೇಳಿದಂತಹ ಅಭಿರಾಮ್ ಕಕ್ಕಾಬಿಕ್ಕಿಯಾಗಿದ್ದ. ಮುಂದೆ ಅಭಿರಾಮ್ ರಿಯಾಕ್ಷನ್ ಹೇಗಿರ್ಬೋದು, ಅದಕ್ಕೆ ಅಗ್ನಿ ಹೇಗೆ ಪ್ರತಿಕ್ರಿಯೆ ನೀಡ್ಬೋದು ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ತನ್ನ ಅಗ್ರಜನ ಮಾತಿಗೆ ಅಭಿರಾಮ್ ತುಸು ತಡವರಿಸುತ್ತಾ, ಅಗ್ರಜ ಏನು ಹೇಳ್ತಾ ಇದ್ದೀರಾ ನೀವು? ಮದುವೆ, ಕಾಫಿ, ಚಾಪಿ, ನೀವು ಕಾಫಿ ಕುಡಿಯಲ್ಲ, ಏನಿದೆಲ್ಲ ನನಗೊಂದು ಅರ್ಥನೇ ಆಗ್ತಾ ಇಲ್ಲ ಎಂದು ತಡವರಿಸಿ ಹೇಳಿದ್ದ. ಮಿಸ್ಟರ್ ಅಭಿರಾಮ್ ಭಾರದ್ವಾಜ್ ಅವರೇ, ಹೌದು, ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಅದೇನೆಂದರೆ, ತಾವು ಕಳೆದ 6 ತಿಂಗಳಿಂದ ಆಫೀಸ್ ಹೋಗೋಕ್ಕೆ ಮೊದಲೇ, ಹಾಗೆ ಆಫೀಸ್ ಮುಗಿಯೋ ಮೊದಲೊಮ್ಮೆ ಅಂತ ಕಾಲೇಜ್ ಬಿಡುವ ಟೈಮಿಗೆ ಪ್ರತಿದಿನ ಕಾರಣವೇ ಇಲ್ಲದೆ ಇಲ್ಲಿ ಯಾಕೆ ಬರ್ತೀರಾ ಅಂತ ನನಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ ಎಂದು ತಮ್ಮನನ್ನೇ ನೋಡುತ್ತಾ ಅಗ್ನಿ ಗಂಭೀರವಾಗಿ ಕೇಳಿದ್ದ. ಅಭಿರಾಮ್ ಪರಿಸ್ಥಿತಿ ಈಗ ಪೊಲೀಸ್ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳನ ಹಾಗೆ ಆಗಿತ್ತು. ಅಗ್ರಜ, ಅದು ಅಭಿ ತಡವರಿಸಿದ. ಹಾಂ, ನಿಮ್ಮ ಅಗ್ರಜನ ಕೇಳ್ತಾ ಇರೋದು, ಹೇಳಿ ಅಭಿರಾಮ್ ಸರ್, ಯಾಕೆ? ಅಗ್ನಿ ಅವನ ಕಣ್ಣನ್ನೇ ನೋಡ್ತಾ ಕೇಳಿದ್ದ. ತನ್ನೆದುರು ಇರುವ ವ್ಯಕ್ತಿಯ ಬಾಯಲ್ಲಿ ಸತ್ಯ ಹೇಳಿಸುವ ಕಲೆ ಅಗ್ನಿಗೆ ಬಹಳ ಚೆನ್ನಾಗಿಯೇ ಗೊತ್ತು. ಅದು ಅಗ್ರಜ, ನೀವು ಇಲ್ಲಿರಲಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಬದಲು ದಿನಕ್ಕೆ 2 ಬಾರಿ ನಾನೇ ಖುದ್ದಾಗಿ ಬಂದು ಇಲ್ಲೆಲ್ಲ ಹೇಗೆ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ ಎಂದು ಅಭಿರಾಮ್ ಅಗ್ನಿಯ ಕಣ್ಣು ತಪ್ಪಿಸಿ ಬೇರೆ ಎತ್ತಲೋ ನೋಡುತ್ತಾ ಹೇಳಿದ್ದ. ತಮ್ಮನ ಮಾತಿಗೆ ಅಗ್ನಿ ಒಮ್ಮೆ ಹುಬ್ಬನ್ನು ಮೇಲೇರಿಸಿ, ಹೌದು, ದಿನಕ್ಕೆ 2 ಬಾರಿ ತಾವೇ ಖುದ್ದಾಗಿ ಬಂದು, ಅದೇ ಈಗ ತಾನೇ ತಮಗೆ ಸರಿಯಾಗಿ ಕಾಫಿ ಅಲ್ಲಲ್ಲ ಚಾಪಿ ಮಾಡಿಕೊಟ್ಟು ಹೋದ್ರಲ್ಲ, ಅವರನ್ನು ನೋಡ್ಕೊಂಡು ಹೋಗ್ತಿದ್ರಿ ಅಲ್ವಾ ಸರ್ ಎಂದು ಅಗ್ನಿ ಮಾತಲ್ಲಿ ತುಸು ವ್ಯಂಗ್ಯ ಬೆರೆಸಿ ಕೇಳಿದ್ದ. ಅಗ್ನಿಯ ಮಾತಿಗೆ ಅಭಿರಾಮ್, ಹೌದು ಅಗ್ರಜ ಎಂದು ಪಟ್ಟನೆ ಹೇಳಿಬಿಟ್ಟ. ತಾನು ಸಿಕ್ಕಿಬಿದ್ದೆ ಎಂದು ತಪ್ಪಿಸಿಕೊಳ್ಳುವ ಸಲುವಾಗಿ, ಇಲ್ಲ ಅಗ್ರಜ, ನಿಜವಾಗಿಯೂ ಕಾಲೇಜ್ ಕಡೆ ಗಮನ ಕೊಡೋಕ್ಕೆ ಅಂತಲೇ ಬರ್ತಾ ಇದ್ದಿದ್ದು, ನಿಜವಾಗ್ಲೂ ನನಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ ಅಗ್ರಜ ಎಂದು ಅಭಿರಾಮ್ ಅಗ್ನಿಯ ಮಾತಿಗೆ ಸುಳ್ಳು ಪ್ರತಿಕ್ರಿಯೆ ನೀಡಿದ್ರು. ಅವನ ಮನಸ್ಸು ಮಾತ್ರ ಆಗಲೇ ತನ್ನ ಅಗ್ರಜನ ಮಾತನ್ನು ಒಪ್ಪಿಕೊಂಡಿತ್ತು. ತಮ್ಮನ ಮಾತಿಗೆ ಅಗ್ನಿಯ ತುಟಿಯಂಚಲ್ಲಿ ಕಂಡು ಕಾಣದ ಸಣ್ಣ ನಗು. ಹೌದಾ, ಸರಿ ಬಿಡು ಅಭಿ, ಹಾಗಾದರೆ ಪ್ರತಿದಿನದ ಹಾಗೆ ಬಂದಿದ್ದು ಆಯ್ತಲ್ಲ, ಇನ್ನು ನೀನು ಹೊರಡಬಹುದು. ಹಾಗೆ ನಾಳೆಯಿಂದ ನೀನು ಈ ಕಡೆ ಬರೋ ಅಗತ್ಯ ಕೂಡ ಇಲ್ಲ, ಯಾಕಂದರೆ ಇಲ್ಲಿನ ಇನ್ಚಾರ್ಜನ್ನು ನಾನು ತಗೊಂಡಿದ್ದಾಯ್ತಲ್ಲ, ನೀನಿನ್ನು ಇಲ್ಲಿಂದ ಹೊರಡಬಹುದು ಎಂದು ಅಗ್ನಿ ಗಂಭೀರವಾಗಿ ತಮ್ಮನ ಬಳಿ ಹೇಳಿದ್ದ. ಆದರೆ ಈ ಅಭಿ ಅಷ್ಟು ಸುಲಭಕ್ಕೆ ತನ್ನ ಅಗ್ರಜನನ್ನು ಬಿಟ್ಟು ಹೋಗೋಣ? ಖಂಡಿತ ಇಲ್ಲ. ಇಲ್ಲ ಅಗ್ರಜ, ಪ್ಲೀಸ್ ನಿಮ್ಗೆ ಹೇಗೆ ಗೊತ್ತಾಯಿತು ನನ್ನ ವಿಷಯ ಅಂತ ಹೇಳಿ ಪ್ಲೀಸ್ ಅಗ್ರಜ ಎಂದು ಅಗ್ನಿಯ ಬಳಿ ದೊಂಬಾಲು ಬಿದ್ದು ಬಾಲ ಸುಟ್ಟ ಬೆಕ್ಕಿನ ಹಾಗೆ ಅವನ ಹಿಂದೆ ಮುಂದೆ ಸುತ್ತುತ್ತಾ ಕೇಳಿದ್ದ ಅಭಿ. ತಮ್ಮನ ಈ ಕಾಡಿಸುವಿಕೆ ತುಸು ಕಿರಿಕಿರಿ ಅನಿಸಿದ್ರು ಅಗ್ನಿ ತಾನು ಮಾಡ್ತಾ ಇರೋ ಕೆಲಸವನ್ನು ಬಿಟ್ಟು ಗಂಭೀರವಾಗಿ ಅಭಿರಾಮ್ ಮುಖವನ್ನು ನೋಡ್ತಾ, ನಾನು ಯಾರು ಹೇಳು? ಅಗ್ನಿ ಕಣೋ. ಈ ಅಗ್ನಿ ಸುತ್ತಲೂ ಬೆಂಕಿ ಜ್ವಾಲೆಗಳೇ ಇವೆ. ಅವು ಬರೀ ಶತ್ರುಗಳನ್ನು ಸುಡೋಕೆ ಮಾತ್ರ ಅಲ್ಲ, ನಮ್ಮವರ ಕತ್ತಲೆಯನ್ನು ಓಡಿಸಿ ಬೆಳಕು ನೀಡೋದಕ್ಕೂ ಅವಕ್ಕೆ ಗೊತ್ತು. ಹಾಗಿದ್ದಾಗ ನನ್ನ ಸುತ್ತಲೂ ಇರೋ ಜನರ ಜೀವನದಲ್ಲಿ, ಅದರಲ್ಲೂ ನನ್ನ ಜೀವಕ್ಕೆ ಜೀವ ಆಗಿರೋ ನಿನ್ನ ಜೀವನದಲ್ಲಿ ಇರೋ ಕತ್ತಲನ್ನು ದೂರ ಮಾಡಿ ಪ್ರೀತಿಯ ಬೆಳಕು ಬೀರೋಕೆ ಆಗಲ್ವಾ ನನಗೆ ಎಂದು ಮೊದಲು ಗಂಭೀರವಾಗಿ ಮಾತು ಶುರು ಮಾಡಿದ್ದ ಅಗ್ನಿ ನಂತರ ಮೃದುವಾಗಿ ತಮ್ಮನ ಬಳಿ ಕೇಳಿದ್ದ. ವಾವ್ ಅಗ್ರಜ, ನೀವು ಬಿಡಿ, ಸೂಪರು. ಆ ಈಶ್ವರನಿಗೆ 3 ಕಣ್ಣಿದ್ರೆ ನಿಮಗೆ ಇಡೀ ಮೈಯೆಲ್ಲ ಕಣ್ಣಾಗಿರುತ್ತೆ ಅಲ್ವಾ? ಸೂಪರ್ ಅಗ್ರಜ, ಆಮೇಲೆ ಮುಂದೆ ಹೇಳಿ ಎಂದು ಪುಟ್ಟ ಮಕ್ಕಳು ಕಥೆ ಕೇಳುವ ಹಾಗೆ ಕೇಳಿದ್ದ ಅಭಿ. ಅದಕ್ಕೆ ಪ್ರತಿಯಾಗಿ ಅಗ್ನಿ ಮತ್ತೆ ಸಿಡುಕು ಮೂತಿ ಮಾಡಿಕೊಂಡು, ಇನಫ್ ಅಭಿ, ಇಷ್ಟೇ ಸಾಕು, ಈಗ ಸಂಜೆ ಮನೆಗೆ ಬಂದಾಗ ಮಾತಾಡ್ತೀನಿ. ನೀನೀಗ ಸುಮ್ಮನೆ ಇಲ್ಲಿಂದ ಆಫೀಸಿಗೆ ಹೋಗು ಪ್ಲೀಸ್, ನನಗಿಲ್ಲಿ ಮಾಡೋಕ್ಕೆ ತುಂಬ ಕೆಲಸ ಇದೆ. ನೀನು ಇಲ್ಲೇ ಇದ್ದರೆ ನಾನು ಯಾವ ಕೆಲಸ ಕೂಡ ಮಾಡೋಕ್ಕೆ ಬಿಡಲ್ಲ, ನೀನು ಹೀಗೆ ಮಾತಾಡ್ತಾನೆ ಇರ್ತೀಯ ಎಂದು ತಮ್ಮನಿಗೆ ಗದರಿದ್ದ. ಬಹುಶಃ ಈ ಅಗ್ನಿ ತನ್ನ ತಮ್ಮ ಅಭಿರಾಮ್ ಭಾರದ್ವಾಜ್ ಬಳಿ ಮಾತ್ರವೇನೋ ಅವನು ಕೆಲವು ವಿಷಯಗಳಲ್ಲಿ ಅವನ ತರಲೆ, ತಮಾಷೆ, ತುಂಟಾಟಗಳನ್ನೆಲ್ಲ ಸಹಿಸಿಕೊಂಡು ಇಷ್ಟು ಸಮಾಧಾನವಾಗಿ ಮಾತನಾಡುವುದು ಅಂದರೆ. ಅಗ್ರಜನ ಮಾತಿಗೆ ಅಭಿರಾಮ್ ಹೆಚ್ಚೇನು ಮತ್ತೆ ಮಾತನಾಡದೆ, ಸರಿ ಅಗ್ರಜ, ಓಕೆ ಬಾಯ್, ಸಂಜೆ ಮನೆಯಲ್ಲಿ ಸಿಗೋಣ ಎನ್ನುತ್ತಾ ಹೊರಟವನವನ್ನು ತಡೆದ ಅಗ್ನಿ, ಓಯ್ ಇದೇನು, ಈ ಚಾಪಿ ನನಗಲ್ಲ, ಅವ್ರು ಮಾಡ್ತಾ ಇದ್ದಿದ್ದು ನಿನಗಾಗಿ, ಕುಡಿದು ಹೋಗು ಅಂತ ಮತ್ತೆ ಛೇಡಿಸಿದ್ದ.
ಅಭಿರಾಮ್ಗೆ ವಿನುತಾ ಮೇಲೆ ಕೋಪ ಇತ್ತಲ್ಲ ಈಗ, ತಾನು ಸಿಂಪಲ್ಲಾಗಿ ಕಾಫಿ ಕೇಳಿದರೆ ಅವಳು ಮಾಡ್ಕೊಬಂದು ಅವಾಂತರಕ್ಕೆ. ಹಾಗಾಗಿ ಅಗ್ನಿಯ ಮಾತಿಗೆ ಈ ಚಾಪಿನ ಆ ಕುಂಬಳಕಾಯಿ ಬಂದರೆ ಅವಳ ತಲೆ ಮೇಲೆ ಅಭಿಷೇಕ ಮಾಡಿ ಅಗ್ರಜ, ನನಗೇನು ಬೇಡ ಅಂತ ತುಸು ಕೋಪದಲ್ಲಿ ಹೇಳಿ ಹೋಗಿದ್ದ. ಅಗ್ನಿ ತಮ್ಮ ಹೋದ ಕಡೆ ನೋಡುತ್ತಾ ಸುಮ್ಮನೆ ತಲೆ ಆಡಿಸಿ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನವಾಗಿ ಬಿಟ್ಟ. ಪಾಪದ ವಿನುತಾ, ಪಾಪದ ಅಭಿರಾಮ್ ಮೇಲೆ ಅವಳು ತನ್ನ ಕೋಪವನ್ನು ತೀರಿಸಿಕೊಳ್ಳೋಕೆ ಮಾಡಿದ್ದು ಇಷ್ಟೇ ಆಗಿತ್ತು. ಚಾ ಪ್ಲಸ್ ಕಾಫಿ, ಚಾಪಿ, ಇಷ್ಟೇ ಅವಳು ಮಾಡಿದ್ದು, ಬೇರೆ ಏನು ಮಾಡಿರಲಿಲ್ಲ. 2 ಡಿಕಾಕ್ಷನ್ಗಳನ್ನು ಬೇರೆ ಬೇರೆ ಮಾಡಿ ಅದಕ್ಕೆ ಯಥೇಚ್ಛವಾಗಿ ಸಕ್ಕರೆ ಸುರಿದು ಹಾಲು ಕಡಿಮೆ ಹಾಕಿ, ಅದು ಅಲ್ಲದೆ ಸ್ಟ್ರಾಂಗ್ ಇರಲಿ ಅಂತ ಬೇರೆ ಹೇಳಿ ಕಳಿಸಿದ್ನಲ್ಲ ಇವನು, ಅದಕ್ಕೆ ತುಸು ಸ್ಟ್ರಾಂಗ್ ಆಗಿಯೇ ಶುಂಠಿ ಒಗ್ಗರಣೆ ಕೊಟ್ಟು ಅಭಿರಾಮ್ ಹೇಳಿದ ಹಾಗೆ ಸ್ಟ್ರಾಂಗಾಗಿ ಚಾಪಿ ಮಾಡ್ಕೊಂಡು ಬಂದು ಕೊಟ್ಟು ಹೋಗಿದ್ಲು. ಒಂದು ವೇಳೆ ಅದನ್ನು ಪೂರ್ತಿ ಕುಡಿದು ಮುಗಿಸಿದ್ರೆ ಅಭಿರಾಮ್ ಗತಿ ಏನಾಗ್ತಾ ಇತ್ತು? ಪಾಪ ಅಭಿ ಏನಾಗ್ತಿದ್ನೋ ಏನೋ. ಹಾಗೂ ಒಂದು ವೇಳೆ ಏನಾದರೂ ಅದನ್ನು ಶುಗರ್ ಪೇಷಂಟ್ಗೆ ಕೊಟ್ಟಿದ್ದರೆ ಅವ್ರ ಕಥೆ. ಇತ್ತ ಕ್ಲಾಸಿನಲ್ಲಿ ಕುಳಿತ ವಿನುತಾಗೆ ಚಡಪಡಿಕೆ ಶುರುವಾಗಿತ್ತು. ಅಯ್ಯೋ, ಆ ಚಿಂಪಾಂಜಿ ಮೂತಿಯವನು ನಾನು ಮಾಡಿರೋ ಎಕ್ಸ್ಟ್ರಾರ್ಡಿನರಿ ಕಾಫಿನ ಕುಡಿದ್ನೋ ಇಲ್ವೋ? ಒಂದು ವೇಳೆ ಕುಡಿದ್ರೆ ಅವನ ಸ್ಥಿತಿ ಈಗ ಹೇಗಿರ್ಬೋದು? ಅಥವಾ ಕುಡಿದೇ ಹೋದರೆ ನಾನು ಅಲ್ಲೇ ಇರಬೇಕಿತ್ತು. ನನ್ನ ಹೊಸ ಎಕ್ಸ್ಪೆರಿಮೆಂಟಿಂದ ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಅಯ್ಯೋ ಹಾಗೇನಾದರೂ ಆದರೆ ಒಂದು ಸಾರಿ ಆದರೂ ಕೇಳಿ ಓಡ್ ಬರೋಕ್ಕಾದರೂ ಆಗ್ತಿತ್ತು. ಈಗ ಅದು ಸಾಧ್ಯ ಇಲ್ವೇ? ಏನು ಮಾಡಲಿ, ಹೇಗೆ ತಿಳ್ಕೊಳ್ಳೋದು ಎಂದು ಯೋಚನೆಗೆ ಬಿದ್ದವಳಿಗೆ ಕ್ಲಾಸಿನಲ್ಲಿ ಮಾಡುತ್ತಿರುವ ಪಾಠದ ಕಡೆಗೆ ಗಮನವೇ ಇರಲಿಲ್ಲ. ಹಾಗಾದರೆ ಮುಂದೆ ಏನಾಗಬಹುದು? ವಿನುತಾ ಅಭಿರಾಮ್ ಹತ್ರ ಸಾರಿ ಕೇಳ್ತಾಳಾ? ಎಲ್ಲವನ್ನು ನಾವು ನಿನ್ನೆ ಪ್ರೀತಿಸುವೆಂದು ಕಥೆಯ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಂದಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಹೆಚ್ಚಾಗಿ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.